BA ಹಾಗೂ BSWನ ದ್ವಿತೀಯ ಸೆಮೆಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ SCP ಪಠ್ಯಕ್ರಮದ ಬೇಸಿಕ್ ಕನ್ನಡ ವಿಷಯಾಂಶ ಪಠ್ಯಕ್ರಮ ಏನನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲ್ಲಿ ಕೊನೆಗೆ ನೋಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ತಯಾರಿ ಮಾಡಿಕೊಂಡು ಅಧಿಕವಾದ ಅಂಕಗಳನ್ನು ಗಳಿಸಬಹುದು. ಈಗ ಹೋದ ಸೆಮೆಸ್ಟರ್ನಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ನಿಮಗೆ 5 ಘಟಕಗಳನ್ನು ಇಟ್ಟಿದ್ದಾರೆ. ಮೊದಲನೆಯ ಘಟಕ ಸಾಮರಸ್ಯ ಪರಿಕಲ್ಪನೆಯ ಆಧಾರದ ಮೇಲೆ ನಿಮಗೆ 4 ಘಟಕಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ. ಮೊದಲನೇದು ಕಸವೆಂ ಕಸವರಮೆಂ ಎನ್ನುವಂಥ ಶ್ರೀ ವಿಜಯನ ಪದ್ಯ ಇಟ್ಟಿದ್ದಾನೆ. ಎರಡನೇದು ಪೂರ್ವಾಂಗಣೆ ಪಶ್ಚಿಮಾಂಗಣೆ ಸಿದ್ದಯ್ಯ ಪುರಾಣಿಕ್ ಅವರು ಬರೆದ ಘಟಕ. ಕೋರಿಕೆ ಅನ್ನೋದು ಈಶ್ವರ್ ಸನ್ಕಲ್ ಅವರು ಬರೆದದ್ದು. ಗರ್ಜನೆ ಬೆಸಗರಹಳ್ಳಿಯ ರಾಮಣ್ಣ. ಹೀಗೆ ನಿಮಗೆ ಇರುವಂಥ 1ನೇ ಘಟಕದಲ್ಲಿ ಬರುವ 4 ಉಪಘಟಕಗಳು. ಅದಾದಮೇಲೆ ಆಧುನಿಕತೆ ಎನ್ನುವಂಥ 2ನೆಯ ಘಟಕ, ಆಧುನಿಕ ಪರಿಕಲ್ಪನೆಯ ಮೇಲೆ. 5ನೇದು ನ್ಯಾನೋ ತಂತ್ರಜ್ಞಾನ, GR ಲಕ್ಷ್ಮಣರಾವ್ ಅವರು ಬರೀತಾರೆ. ನಂತರ 6ನೇದು ಇದು ಗುಳಿಗೆ ಲೋಕವಯ್ಯ, ಬಸವರಾಜ್ ಕುಂಬಾರ್ ಅವರು ಬರೆದಿರುವಂಥ ಸುಂದರವಾದ ಘಟಕ. ಅಡುಗೆ ಮನೆ ಹುಡುಗಿ, ವೈದೇಹಿ ಅವರು ಬರೆದಿದ್ದು 7ನೇ ಘಟಕ, ಅಡುಗೆ ಮನೆ ಹುಡುಗಿ. ಇದಾದ ಮೇಲೆ ಪ್ರಕೃತಿ ಎಂಬ ಪರಿಕಲ್ಪನೆ ಇಟ್ಕೊಂಡು ಇಲ್ಲಿ 3 ಘಟಕಗಳನ್ನು ನಿಮಗೆ ಇಟ್ಟಿದ್ದಾರೆ. 8ನೇದು ಪ್ರಕೃತಿ, UR ಅನಂತಮೂರ್ತಿ ಅವರು ಬರೆದ ಸುಂದರವಾದ ಘಟಕ. ಬಾರೋ ಸಾಧನಕೇರಿಗೆ ಮತ್ತು ಶ್ರಾವಣ ಬಂತು ಅನ್ನುವಂಥ 2 ಪದ್ಯಗಳು, ದ.ರಾ ಬೇಂದ್ರೆಯವರ 2 ಪದ್ಯಗಳನ್ನು ಇಟ್ಟಿದ್ದಾರೆ. ನಂತರ ಮಲೆನಾಡಿಗೆ ಬಾ ಕುವೆಂಪು ಅನ್ನೋದು 10ನೇ ಘಟಕ. ಮಲೆನಾಡಿಗೆ ಬಾ ಕುವೆಂಪು ಅವರು ಬರೆದ ಮಲೆನಾಡಿಗೆ ಬಾ ಅನ್ನುವಂಥ ಸುಂದರವಾದ ಘಟಕ ಇಲ್ಲಿದೆ. ಇದಾದ ಮೇಲೆ 4ನೇ ಘಟಕ ಬಹುಶಿಸ್ತೀಯ ಅರಿವು. ಇಲ್ಲಿ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕದ ವಿಮರ್ಶೆಯನ್ನು ಇಟ್ಟಿದ್ದಾರೆ. ಅದನ್ನು ಸಂಪಾದನೆ ಮಾಡಿದವರು GS ಆಮೂರ್ ಅವರು ಸಂಪಾದನೆ ಮಾಡಿರುವ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕದ ವಿಮರ್ಶೆ ಇದೆ. ಇದಾದ ಮೇಲೆ ವೇದಿಕೆಯ ಕಾರ್ಯಕ್ರಮಗಳು, ಕೌಶಲ್ಯ ಕನ್ನಡದಲ್ಲಿ ಬರುವ ವೇದಿಕೆಯ ಕಾರ್ಯಕ್ರಮದ ವಿಧಗಳು ಹಾಗೂ ಮಾತುಗಾರಿಕೆಯ ಮೇಲೆ ವ್ಯಾಕರಣಕ್ಕೆ ಸಂಬಂಧಿಸಿದ ಘಟಕಾಂಶ ಇಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಒಂದು ಗೊತ್ತಿರಲಿ, BCom ಆಗಿರ್ಬೋದು, BA ಆಗಿರ್ಬೋದು, BSW ಆಗಿರ್ಬೋದು, BC ಆಗಿರ್ಬೋದು ಮತ್ತು BSc ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ವ್ಯಾಕರಣಾಂಶ ಇರ್ತದೆ. ವಿದ್ಯಾರ್ಥಿಗಳು ನೋಡ್ಕೋಬೋದು. ಮುಂದೆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ, 2ನೇ ಸೆಮೆಸ್ಟರ್ಗೆ ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ನೋಡೋಣ. ಹೋದ ಸೆಮೆಸ್ಟರ್ನಲ್ಲಿ ಇರುವ ಹಾಗೆ ವಿದ್ಯಾರ್ಥಿಗಳೇ, ಒಟ್ಟು 3 ಗಂಟೆಯ ಅವಧಿಗಳು, 80 ಅಂಕ ಒಟ್ಟು ಅಂಕಗಳಾಗಿರ್ತವೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಇಡೀ ಪಠ್ಯಕ್ಕೆ ಸಂಬಂಧಿಸಿದ ಪ್ರಬಂಧ ಮಾದರಿಯ ಅಥವಾ ದೀರ್ಘ ಉತ್ತರದ ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆಗಳನ್ನು ಕೊಟ್ಟು ಇಲ್ಲಿ 3ಕ್ಕೆ ಉತ್ತರಿಸಬೇಕು ಎಂದು ಕೇಳಿರ್ತಾರೆ. ಹಾಗಾದರೆ ಒಂದು ಪ್ರಶ್ನೆಗೆ 10 ಅಂಕಗಳು, ಒಟ್ಟು 3 ಅಂತಂದರೆ 10 × 3 ಒಟ್ಟು 30 ಅಂಕಗಳಿಗೆ ನೀವು ದೀರ್ಘ ಉತ್ತರಕ್ಕೆ ಉತ್ತರಿಸಬೇಕಾಗ್ತದೆ. 2ನೇದು ಪ್ರಶ್ನೆ ಸಂಖ್ಯೆ 2ರಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು. 6 ಪ್ರಶ್ನೆಗಳನ್ನು ಕೊಟ್ಟು 4ಕ್ಕೆ ಉತ್ತರಿಸಬೇಕಾಗ್ತದೆ. ಹಾಗಾದರೆ ಒಂದಕ್ಕೆ 5 ಅಂಕಗಳು, 5 × 4 ಒಟ್ಟು 20 ಅಂಕಗಳು. ಹಾಗಾದರೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾನೆ ಅಂತಂದರೆ, ಕವಿ ಪರಿಚಯವನ್ನು ಕೇಳ್ತಾನೆ, ಪದ್ಯದ ಸಾರಾಂಶವನ್ನು ಕೇಳ್ತಾನೆ, ಹಾಗೆ ಘಟಕಗಳಲ್ಲಿ ಬರುವಂಥ ಸನ್ನಿವೇಶ ಪಾತ್ರಗಳ ಸಂಬಂಧ ಚರ್ಚೆಗಳನ್ನು ಕೇಳ್ತಾನೆ. ಹಾಗಾದರೆ ಇಲ್ಲಿ ಘಟಕ 1, ಘಟಕ 2, ಘಟಕ 3 ಮತ್ತು 5ಕ್ಕೆ ಇಲ್ಲಿ ಟಿಪ್ಪಣಿ ಪ್ರಶ್ನೆಗಳು ಬರ್ತವೆ. 4ಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ. ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು. ನಂತರ ಸಂದರ್ಭ ಸಹಿತ ಸ್ವಾರಸ್ಯ, ಈಗಾಗಲೇ ತಾವು ಬರೆದಿರುವ ಹಾಗೆ 3ನೆಯ ಪ್ರಶ್ನೆ ಸಂಖ್ಯೆ 3ರಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ 5 ಕೊಟ್ಟಿರ್ತಾನೆ, 3ಕ್ಕೆ ಉತ್ತರಿಸಬೇಕು.
ಇಲ್ಲಿ ಘಟಕ 1, ಘಟಕ 2 ಮತ್ತು ಘಟಕ 3ರಲ್ಲಿ ಮಾತ್ರ ಪ್ರಶ್ನೆಗಳು ಬರ್ತವೆ. 4 ಮತ್ತು 5ರಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳು ಬರುವುದಿಲ್ಲ. 1ಕ್ಕೆ 5 ಅಂಕ, 5 × 3 ಒಟ್ಟು 15 ಪ್ರಶ್ನೆಗಳಿಗೆ 15 ಅಂಕಗಳು. ಹಾಗಾದರೆ ಪ್ರಶ್ನೆ ಸಂಖ್ಯೆ 4ರಲ್ಲಿ ಏನಿದೆ ಅಂತಂದರೆ, ಒಂದೇ ವಾಕ್ಯದ 15 ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೊಟ್ಟು ಎಲ್ಲಕ್ಕೂ ಉತ್ತರಿಸಬೇಕು. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವಶನ್ಗಳು ಇಲ್ಲಿ ಇರೋದಿಲ್ಲ. 15ಕ್ಕೆ 15 ಅಂಕಗಳು, 1ಕ್ಕೆ 1 ಅಂಕ, ಒಟ್ಟು 15 ಪ್ರಶ್ನೆಗಳಿಗೆ 15 ಅಂಕಗಳು. ವಿದ್ಯಾರ್ಥಿಗಳು ಇದನ್ನು ನೋಡ್ಕೋಬೋದು. ಹಾಗೆ ಮುಂದೆ 80 ಅಂಕದ ಪಠ್ಯಾಂಶವನ್ನು ನೋಡಿದ್ದೀವಿ. ಇನ್ನು 20 ಅಂಕದ ಆಂತರಿಕ ಅಂಕಗಳು ನಿಮಗೆ ಯಾವ ರೀತಿಯಾಗಿ ಕೊಡಮಾಡಲಾಗ್ತದೆ. ಒಟ್ಟು 20 ಅಂಕಗಳು, 10 ಅಂಕದ ಒಂದು ಆಂತರಿಕ ಪರೀಕ್ಷೆ ಅಥವಾ 5 ಅಂಕಗಳಿಗೆ ಸಂಬಂಧಿಸಿದ 2 ಪರೀಕ್ಷೆಗಳನ್ನು ನಡೆಸುವುದು. ಇಲ್ಲಿ 5 ಅಂಕಕ್ಕೆ ನೀವು ಬರೆದ ಟೆಸ್ಟ್ 1, ಟೆಸ್ಟ್ 2ಗಳು ಕನ್ವರ್ಟ್ ಆಗ್ತವೆ. 1ನೇ ಟೆಸ್ಟ್ಗೆ 5 ಅಂಕಗಳು, 2ನೇ ಟೆಸ್ಟ್ಗೆ 5 ಅಂಕಗಳು. ನೀವು ತೆಗೆದುಕೊಂಡ ಅಂಕಗಳಿಗೆ ಅದು 5 ಅಂಕಗಳಿಗೆ ಅದು ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿ ಒಟ್ಟು 10 ಅಂಕಗಳು ನಿಮ್ಮ ಪರೀಕ್ಷೆಗೆ ಇರುವಂಥವು. ಇನ್ನು 5 ಅಂಕ ನಿಮ್ಮ ನಿಯೋಜಿತ ಕಾರ್ಯಕ್ಕೆ 5 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನಿಯೋಜಿತ ಕಾರ್ಯ ಅಂತಂದರೆ ನಿಮ್ಮ ಅಸೈನ್ಮೆಂಟ್ಗಳು. ನಿಯೋಜಿತ ಕಾರ್ಯಕ್ಕೆ 5 ಅಂಕಗಳು ಹಾಗೂ ಇನ್ನೂ 5 ಅಂಕಗಳನ್ನು ಈ ಹಾಜರಾತಿಗೆ ಅಥವಾ ನಿಮ್ಮ ಅಟೆಂಡೆನ್ಸ್ಗೆ ಇಡಲಾಗಿದೆ. ಇಷ್ಟು 20 ಅಂಕಗಳ ಕುರಿತಾಗಿರುವಂಥ ಮಾಹಿತಿ. 80 ಅಂಕಗಳಿಗೆ ಯಾವ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ತಯಾರು ಮಾಡ್ಕೋಬೇಕು, ಅದರೊಂದಿಗೆ ಯಾವ್ಯಾವ ಘಟಕದ ಮೇಲೆ ಯಾವ್ಯಾವ ಪ್ರಶ್ನೆಗಳನ್ನು ಇಟ್ಟಿದ್ದಾನೆ ಅನ್ನೋದನ್ನು ಇಷ್ಟು ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಈ ಘಟಕ ಪದ್ಯ ಗದ್ಯಗಳ ಕುರಿತಾಗಿ ನಾನು ವಿಡಿಯೋ ಮಾಡಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆಲಿಸಬಹುದು. ಥ್ಯಾಂಕ್ ಯು. ಧನ್ಯವಾದಗಳು.